ಮಹಾರಾಷ್ಟ್ರದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ನವಿ ಮುಂಬೈನ ವಾಶಿ ಪ್ಲಾಜಾ ಬಳಿ ರಸ್ತೆಯೇ ಕುಸಿದು ಬಿದ್ದಿದೆ. ವಾಣಿಜ್ಯ ಸಂಕೀರ್ಣದಲ್ಲಿ ಭಾರೀ ಮಳೆಯಿಂದಾಗಿ ರಸ್ತೆಯ ಒಂದು ಭಾಗ ಕುಸಿದಿದೆ. ಇದರಿಂದ ಹಲವು ವಾಹನಗಳು ಜಖಂಗೊಂಡಿವೆ. ರಾಜ್ಯ ಸರ್ಕಾರದ ಜಾತಿ ಜನಗಣತಿಗೆ ದೋಸ್ತಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ದುಂದು ವೆಚ್ಚ ಬೇಕಿಲ್ಲ, ಕೇಂದ್ರ ಸರ್ಕಾರದೇ ಜಾತಿ ಜನಗಣತಿ ಸಾಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಕೈ ಜೋಡಿಸೋಕೆ ಒತ್ತಡ ಹೇರಲಾಗಿದ್ದು, ಈ ಕುರಿತು ಮಹಾ ಅಭಿಯಾನಕ್ಕೂ ತಂತ್ರಗಾರಿಕೆ ರೂಪಿಸಲಾಗ್ತಾ ಇದೆ. ಅಲ್ಲದೆ ಹಿಂದುಳಿದ ಮತಗಳು ಕಾಂಗ್ರೆಸ್ಗೆ ವಿರೋಧಿಯಾಗುವಂತೆ ಮಹತ್ವದ ಹೋರಾಟಕ್ಕೆ ಕಾರ್ಯತಂತ್ರ ರೂಪಿಸೋಕೆ ಪ್ಲಾನ್ ಮಾಡಲಾಗ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಗಿರಿಧಾಮದಲ್ಲಿ ಜೂನ್ 19ರಂದು ವಿಶೇಷ ಸಚಿವ ಸಂಪುಟ ನಡೆಯುತ್ತೆ. ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಭೋಗನಂದೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಜೂನ್ 19ರಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳನ್ನು ನಿರ್ಬಂಧಿಸಲಾಗಿದೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶ ಹೊರಡಿಸಿದ್ದಾರೆ. 2 ದಿನಗಳ ಕಾಲ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಾವೇರಿ ನೀರು ಸರಬರಾಜು ಸ್ಥಗಿತಗೊಳ್ಳಲಿದೆ ಅಂತ ಜಲಮಂಡಳಿ ಮಾಹಿತಿಯನ್ನು ಕೊಟ್ಟಿದೆ. ಜೂನ್ 19ರ ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ಜೂನ್ 20ರ ಶುಕ್ರವಾರ ಬೆಳಗ್ಗೆ 6 ಗಂಟೆಯವರೆಗೆ ಕಾವೇರಿ ನೀರು ಸರಬರಾಜು ಯೋಜನೆಯ ಹಂತ 1ರಿಂದ ಹಂತ 5ರ ಎಲ್ಲ ಜಲರೇಚರ ಯಂತ್ರಗಾರರುಗಳನ್ನು ಸ್ಥಗಿತಗೊಳಿಸಲಾಗುತ್ತೆ. ವೃದ್ಧೆ ಬಳಿ ಓಲೆ ಕದ್ದು ಎಸ್ಕೇಪ್ ಆಗ್ತಿದ್ದ ಕಳ್ಳನನ್ನ ಹಿಡಿದು ಸ್ಥಳೀಯರು ಧರ್ಮದೇಟನ್ನು ಕೊಟ್ಟಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ಹೊಸ ಕಿಕ್ಕೇರಿ ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ಬ್ಯಾಂಕ್ನಿಂದ ಬಂದು ರಸ್ತೆ ಬಳಿ ನಿಂತಿದ್ದ ವೃದ್ಧೆ ಬಳಿ ಓಲೆ ಕದಿಯೋಕೆ ಯತ್ನಿಸಿದ ಕಳ್ಳನ ಕೈಚಳಕ ನೋಡಿದ ಸ್ಥಳೀಯರು ಹಿಡಿದು ಬಿಸಿ ಬಿಸಿ ಕಜ್ಜಾಯ ಕೊಟ್ಟು ಪೊಲೀಸರ ಕೈಗೆ ಒಪ್ಪಿಸಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ದೇವಿ ರಮ್ಮಣಿ ಕೆರೆಯಲ್ಲಿ ಪತ್ತೆಯಾದ ಅಪರೂಪದ ಮೀನಿನ ತಳಿ ಪತ್ತೆಯಾಗಿದೆ. ಮೀನುಗಾರರು ಮೀನು ಹಿಡಿಯುವಾಗ ಬಂಗಾರ ಬಣ್ಣದ ಗೌರಿ ಮೀನು ಸಿಕ್ಕಿದ್ದು 4 ಕೆಜಿ ತೂಕವಿದೆ. ಕೆರೆಯಲ್ಲಿ ಸಿಕ್ಕ ಬಂಗಾರ ಬಣ್ಣದ ಮೀನು ನೋಡೋಕೆ ಜನರು ಮುಗಿಬಿದ್ದಿದ್ರು. ಕೇರಳದ ತ್ರಿಶೂರ್ನ ಪೆರಿಂಗೊಟ್ಟುಕರ ದೇವಸ್ಥಾನದ ಪ್ರಧಾನ ಅರ್ಚಕ ಅರುಣನ್ನ ಬೆಳಂದೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೌಟುಂಬಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದ ಮಹಿಳೆ ವಿಶೇಷ ಪೂಜೆ ಮಾಡಿಸೋಕೆ ನೆರವನ್ನ ಕೇಳಿದ್ರು. ಆದರೆ ಮಹಿಳೆಯ ಫೋನ್ ನಂಬರ್ ಪಡ್ಕೊಂಡು ಪೂಜೆ ನೆಪದಲ್ಲಿ ಸಂಪರ್ಕ ಮಾಡಿದ ಅರ್ಚಕ ಅರುಣ್ ಮಾಟ ಮಂತ್ರ ಮಾಡಿ ನಿನ್ನ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಹೆದರಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ. ಜೊತೆಗೆ ಬೆತ್ತಲೆ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕ್ತಿದ್ಯಾ ಅಂತ ಸಂತ್ರಸ್ತ ಮಹಿಳೆ ಸಾಕ್ಷಿ ಸಮೇತ ದೂರನ್ನ ಕೊಟ್ಟಿದ್ರು. ಈಗ ವಾಟ್ಸ್ಆಪ್ ಕರೆ, ವಿಡಿಯೋ ಕರೆ, ಫೋನ್ ಕರೆಗಳ ಮಾಹಿತಿ ತೆಗೆಯೋಕೆ ಪೊಲೀಸರು ಮುಂದಾಗಿದ್ದು ಎಫ್ಎಸ್ಎಲ್ಗೆ ರವಾನಿಸಿ ರಿಟ್ರೀವ್ ಮಾಡೋಕೆ ಸಜ್ಜಾಗಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಂದೂರು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ದೇವಸ್ಥಾನದ ಪ್ರಧಾನ ಅರ್ಚಕ ಒನ್ನಿ ದಾಮೋದರನ್ಗೆ ನೋಟಿಸ್ ನೀಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಪ್ರಧಾನ ಅರ್ಚಕರ ಮೇಲೂ ಕೇಸ್ ದಾಖಲಾಗಿರೋದ್ರಿಂದ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆ ಇದೆ.